17ನೇ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡಿಸಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಮಂಡಿಸಿದ್ರು, ಯಡಿಯೂರಪ್ಪನವರು 8 ಬಾರಿ ಮಂಡಿಸಿರೋದು. ಈಗ 17ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸಿ ಇವತ್ತು ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವಂಥದ್ದನ್ನ ಇನ್ಯಾರು ಬರ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅಚ್ಚಳಿಯದೆ ಉಳಿಯತ್ತೆ. ಈ ರೆಕಾರ್ಡ್ ಬಜೆಟ್ನಲ್ಲಿ ಏನೇನಿದೆ ಅನ್ನುವಂಥದ್ದು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀವಿ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಮಗ್ರ ಕರಾವಳಿ ಅಭಿವೃದ್ಧಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಪ್ರವಾಸಿ ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಭದ್ರತಾ ಪೊಲೀಸ್ ಸಿಬ್ಬಂದಿಗೆ ಕೌಶಲ್ಯ ತರಬೇತಿಯನ್ನು ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಟ್ಟಿದ್ದಾರೆ. ಪ್ರವಾಸ ಮಾರ್ಗದರ್ಶಕರಿಗೆ ಕೌಶಲ್ಯ ತರಬೇತಿಗೆ ಡಿಪ್ಲೊಮಾ ಕೋರ್ಸನ್ನು ಶುರು ಮಾಡ್ತಾ ಇದ್ದಾರೆ. ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಮುಳ್ಳಯ್ಯನಗಿರಿಯಿಂದ ಕೈಮರದವರೆಗೆ ರೋಪ್ ವೇಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಗೆ 100 ಕೋಟಿ ಇಟ್ಟಿದ್ದಾರೆ. ಇದು 3-4 ವರ್ಷಗಳಿಂದಲೂ ಕೂಡ ಆಲ್ಮೋಸ್ಟ್ 3 ವರ್ಷಗಳಿಂದ ಇದು ಘೋಷಣೆ ಆಗ್ತಾನೆ ಬರ್ತಾ ಇದೆ. ಸಮಗ್ರ ಕರಾವಳಿ ಅಭಿವೃದ್ಧಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದನ್ನು ಸಮಗ್ರ ಅಭಿವೃದ್ಧಿ ಕರಾವಳಿ ಯೋಜನೆಯನ್ನು ಹಾಕ್ಕೊಳ್ತಾರೆ. ಬಟ್ ಅದಕ್ಕೆ ತಕ್ಕಂತೆ ಒಂದಿಷ್ಟು ಘೋಷಣೆಗಳು ಆದ ನಂತರ ಅದಕ್ಕೆ ಒಂದಿಷ್ಟು ಕೆಲಸಗಳು ಆಗಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಸುಖೇಶ್, ಈ ಬಜೆಟ್ನಲ್ಲಿ ಹೊಸದಾಗಿ ಕಾಣಿಸಿಕೊಳ್ತಾ ಇರುವಂಥದ್ದು ಏನು? ಗ್ಯಾರಂಟಿಗಳನ್ನು ಹೊರತುಪಡಿಸಿ ಹೊಸದಾಗಿ ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡೋಕ್ಕೆ ಸಿದ್ದರಾಮಯ್ಯರು ಇಂಥದ್ದು ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಏನಿದೆ ಬಜೆಟ್ನಲ್ಲಿ? ಈಗ ಹಾಗೆ ನೋಡಕ್ ಹೋದ್ರೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರುವಂತದ್ದು ಸೀರೆ ವಿಚಾರ ಇರ್ಬೋದು. ಮತ್ತೊಂದು ಕಡೆ ಬರಕ್ ಹೋದ್ರೆ ಪ್ರವಾಸೋದ್ಯಮಕ್ಕೆ ಕೊಟ್ಟಂತ ಆದ್ಯತೆ ಇರ್ಬೋದು. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಅಂತ ಹಿಂದೆಯೂ ಕೂಡ ಹೇಳಿದ್ರು. ವಿಶೇಷವಾಗಿ ಕರಾವಳಿ ಭಾಗದ ಪ್ರವಾಸೋದ್ಯಮದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಅದಕ್ಕೂ ಕಾರಣ ಇತ್ತು. ಅಲ್ಲಿನ ಪರಿಸ್ಥಿತಿಗಳು, ಕಮ್ಯುನಲ್ ಇಶ್ಯೂಸ್ ವಿಚಾರಕವಾಗಿ ಅಲ್ಲಿ ಕಂಪನಿಗಳು ಬರ್ತಾ ಇಲ್ಲ, ಬೇರೆ ಬೇರೆ ಇತ್ತು. ಹಾಗಾಗಿ ಇರೋದ್ರಲ್ಲಿ ಯಾವುದ್ರ ಮೂಲಕ ನಾವು ಅಲ್ಲಿ ಕೈಗೆತ್ಕೊಳ್ಬೇಕು ಅಥವಾ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ಒಂದು ಸಾಮಾನ್ಯ ಸ್ಥಿತಿಗೆ ತರಬೇಕು ಅನ್ನೋ ವಿಚಾರದಲ್ಲಿ, ಕರಾವಳಿಯ ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಪ್ರವಾಸೋದ್ಯಮವಾದ ನೀತಿಯನ್ನು ರೂಪಿಸಬೇಕು ಅನ್ನುವಂಥದ್ದಿತ್ತು. ಈ ವಿಚಾರದಲ್ಲಿ DCM ಕೂಡ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದಿತ್ತು. ಅದನ್ನು ಕೂಡ ಈ ಬಾರಿ ಘೋಷಣೆ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಆದ್ಯತೆ ಕೊಡೋದು, ಔಟರ್ ರಿಂಗ್ ರೋಡ್ ಇರ್ಬೋದು ಅಥವಾ ಟನಲ್ ರೋಡ್ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದು, ಬೆಂಗಳೂರಿನ ಕೆರೆ ಮತ್ತು ರಾಜಕಾಲುವೆ ವಿಚಾರಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೂ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ರೀತಿಯ ಮಿಕ್ಸಿಗೆ ಅಂದ್ರೆ ಎಲ್ಲಾ ವಲಯದಲ್ಲೂ ಕೂಡ ಕೈ ಆಡಿಸಬೇಕು, ಎಲ್ಲಾ ವಲಯದಲ್ಲೂ ಕೂಡ ಅಭಿವೃದ್ಧಿ ಕೈ ಎತ್ಕೊಳ್ಬೇಕನ್ನ ತೋರಿಸಿಕೊಳ್ಳೋ ರೀತಿಯಲ್ಲಿ, ಜೊತೆಗೆ ಹಿಂದೆ ಏನು ಮಾಡಿದ್ವಿ ಈಗ ಯಾವ ಹಂತದಲ್ಲಿದೆ ಅನ್ನೋದು ಕೂಡ ಹೇಳುವಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡದಂತಿದೆ. ಜೊತೆಗೆ ಹೊಸ ಯೋಜನೆಗಳು ಕೇವಲ ಒಂದು ಇಲಾಖೆಗೆ, ಒಂದು ವಲಯಕ್ಕೆ, ಒಂದು ವರ್ಗಕ್ಕೆ ಸೀಮಿತ ಅನ್ನುವಂಥ ರೀತಿಯಲ್ಲಿ ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲವನ್ನು ಸಮಜಾಯಿಸಿಕೊಡುವ, ಎಲ್ಲವನ್ನು ಸರಿದೂಗಿಸುವ ಪ್ರಯತ್ನದ ಬಜೆಟ್ ನಂತರ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಸುಖೇಶ್, ವಾಪಸ್ ಬರ್ತೀನಿ. ಘೋಷಣೆಗಳು ಈಗ ದೊಡ್ಡ ಮಟ್ಟದಲ್ಲಿದೆ. ಇಡೀ ಬಜೆಟ್ನ ಪುಸ್ತಕವನ್ನು ನೋಡ್ತಾ ಇದ್ರೆ ಹೊಸದ ರೀತಿಯಲ್ಲಿದೆ. ಮಹಿಳೆಯರಿಗೆ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು 5,000 ಲ್ಯಾಪ್ಟಾಪನ್ನು ಕೊಡುವಂಥ ಕೆಲಸ. ರಾಮನಗರ, ಶಿಡ್ಲಘಟ್ಟ, ಹಾವೇರಿಯಲ್ಲಿ ಸಿಲ್ಕ್ ಪಾರ್ಕನ್ನು ಮಾಡ್ತಾ ಇರೋದು. 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಸವಿತಾ ಸಮಾಜದವರಿಗೆ 4%ನಲ್ಲಿ ಬಡ್ಡಿ ದರದಲ್ಲಿ 10 ಲಕ್ಷ ಸಾಲ ಕೊಡ್ತಾ ಇದ್ದಾರೆ. ವಕ್ಫ್ ಆಸ್ತಿಗಳಲ್ಲಿ ಕಲಿಕಾ ಕೇಂದ್ರ ಸ್ಥಾಪನೆಗೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನು ಬದಲಾವಣೆ ಮಾಡೋಕೆ ಮುಂದಾಗಿದ್ದಾರೆ. ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಮರುನಾಮಕರಣವನ್ನು ಮಾಡೋಕೆ ಮುಂದಾಗಿದ್ದಾರೆ ವಿಕ್ಟೋರಿಯಾ ಬದಲಾಗಿ. ಸೊ ಹೊಸದಾಗಿ ರಾಜ್ಯದಲ್ಲಿ ಚಿರತೆ ಕಾರ್ಯಪಡೆಯನ್ನು ರಚನೆ ಮಾಡೋಕೆ ಮುಂದಾಗಿದ್ದಾರೆ. ಬನ್ನೇರುಘಟ್ಟದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಚಿರತೆ ವಿಚಾರದಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಪೌಷ್ಟಿಕ ಪುನಶ್ಚೇತನ ಕೇಂದ್ರ ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೊಂದಿಷ್ಟು ದುಡ್ಡು ಮೀಸಲಿಟ್ಟಿದ್ದಾರೆ. ತಾಲೂಕು ಜಿಲ್ಲಾ ಆಸ್ಪತ್ರೆಗಳಿಗೂ ಇಸ್ಕಾನ್ ಆಹಾರ ಪೂರೈಕೆಯನ್ನು ಮಾಡುವಂಥ ಹೆಜ್ಜೆ ಇಟ್ಟಿದ್ದಾರೆ. 16 ವರ್ಷದೊಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಬಳಸುವ ಹಾಗಿಲ್ಲ. 15,000 ಶಿಕ್ಷಕರ ನೇಮಕಾತಿ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಯಾವಾಗ ಕೊಟ್ಟಿಲ್ಲ, ಅವರು ಕೊಟ್ಟಿರ್ತಾರೆ. 25 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇರೋದು. ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ 10 ಹೊಸ ವಸತಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾ ಇದೆ. ಇದಕ್ಕಾಗಿ 10 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಅಲ್ಪಸಂಖ್ಯಾತ PU ವಿದ್ಯಾರ್ಥಿಗಳಿಗೆ CET, NEET ತರಬೇತಿಯನ್ನು ಕೊಡೋಕೆ ಇಲ್ಲಿ ಒತ್ತನ್ನು ನೀಡ್ತಾ ಇದ್ದಾರೆ. ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೋಸ್ಕರ ಸರ್ಕಾರ. 25 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಹೆಸರು ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿಟ್ಟಿದ್ದಾರೆ. ವೆರಿ ಗುಡ್. ಅದು 10 ಹೊಸ ಶಾಲೆಗಳಿಗೆ ಆ ಹೆಸರುಗಳು ಬರಬೇಕು. ಔರಂಗಜೇಬು ಇಂಥವೆಲ್ಲ ಬರಬಾರ್ದು. ಅದ್ರ ಬದಲಾಗಿ ಸಂತ ಶಿಶುನಾಳ ಶರೀಫರದ್ದು ಬರಬೇಕು. ಎಷ್ಟು ಜನ ಇದ್ದಾರೆ, ಇನ್ನೂ ಇದ್ದಾರೆ ದೇಶಕ್ಕೋಸ್ಕರ ಅಪ್ರತಿಮವಾಗಿ ಹೋರಾಟವನ್ನು ಮಾಡಿದಂಥವ್ರ ಹೆಸರನ್ನ ಇಡಿ ಆ ಶಾಲೆಗಳಿಗೆ. ಬೇಡ ಅಂದವ್ರು ಯಾರು? ಜೈನ, ಬೌದ್ಧ, ಸಿಖ್ ಸಮುದಾಯ ಅಭಿವೃದ್ಧಿಗೆ
100 ಕೋಟಿ ಅನುದಾನವನ್ನು ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಅವರು ಕೂಡ ಅದರಲ್ಲೇನೆ ಬರ್ತಾರೆ ಅಲ್ಪಸಂಖ್ಯಾತರಲ್ಲಿ. ಸೊ 25 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಜೊತೆಗೆ 10 ಹೊಸ ಶಾಲೆಗಳನ್ನು ಮಾಡ್ತಾ ಇದ್ದಾರೆ, ವಸತಿ ಶಾಲೆಯನ್ನು. ಅದಕ್ಕೆ ಸಂತ ಶಿಶುನಾಳ ಶರೀಫರ ಹೆಸರು ಇದೆ. ಸೊ ಅದಕ್ಕೋಸ್ಕರ 10 ಕೋಟಿ ಅನುದಾನವನ್ನು ಮೀಸಲು ಇಟ್ಟಿದ್ದಾರೆ. ಅಂದರೆ 1 ಕೋಟಿ ಒಂದೊಂದು ಇದಕ್ಕೆ. ಸೊ ಈಗ ತರಬೇತಿಯನ್ನು ಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಅದಕ್ಕಿಂತಲೂ ಮುಖ್ಯವಾಗಿ ಈ ಮಕ್ಕಳಿಗೆ 16 ವರ್ಷದೊಳಗಿರುವಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದು ಇದೆಯಲ್ಲ, ಅದು ಹೇಗೆ ಅನ್ನುವಂಥದ್ದನ್ನು ಒಂದಿಷ್ಟು ರೂಪುರೇಷೆಗಳು ಕೂಡ ಗೊತ್ತಾಗಬೇಕಾಗಿದೆ. 16 ವರ್ಷದೊಳಗಿರುವಂಥ ಮಕ್ಕಳನ್ನು ಯಾವ ರೀತಿಯಾಗಿ ಏನು ಅಂತೇಳಿ ನನ್ನ ಸಹೋದ್ಯೋಗಿಯಿಂದಲೇ ಮಾಹಿತಿ ಪಡ್ಕೊಳ್ಳೋಣ. ಸುಖೇಶ್, ಈಗ ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ, ಓಕೆ, ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ, ಫೈನ್. ಅದರ ಜೊತೆಗೆ ಈ 16 ವರ್ಷದೊಳಗಿರುವಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ದಾರೆ. ಹೇಗೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಇನ್ನು ಅಧಿಕೃತವಾಗಿ ಅದ್ರ ಬಗ್ಗೆ ಮಾಹಿತಿ ಬರಬೇಕಾದ್ರೆ ಒಂದು ಸ್ಪಷ್ಟ, ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಮೊದಲು ಇದು ಜಾರಿಯಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಶಾಲಾ ಕಾಲೇಜುಗಳಿಗೆ 16 ವರ್ಷದ ಒಳಗಿನ ಮಕ್ಕಳ ಏನಾದರೂ ಮೊಬೈಲ್ ಅನ್ನು ಬಳಕೆ ಮಾಡುವಂಥದ್ದು, ಕೊಂಡೊಯ್ಯುವಂಥದ್ದು, ಇದ್ರ ಮೇಲೆ ನಿರ್ಬಂಧ ಇರುವಂಥದ್ದು ಮೊದಲ ಹಂತವಾಗಿರುತ್ತೆ. ಅದೇ ಮನೆಗಳಲ್ಲಿ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರ ಅಥವಾ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಕಾನೂನು ರೂಪಿಸಿದ್ರೆ ಸಹಜವಾಗಿ ಅಲ್ಲಿಂದ ಹೊರತಾಗಿ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಆ ರೀತಿ ಬಳಕೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಏನು ಕಾನೂನು ರೂಪಿಸ್ತಾರೆ, ಇದು ಸಹಜವಾದ ಕುತೂಹಲ. ಅದನ್ನು ಹೇಗೆ ರೂಲ್ಸ್ ಫ್ರೇಮ್ ಮಾಡ್ತಾರೆ ಅನ್ನೋದು ಕೂಡ ಸಹಜ ಇರುವಂಥದ್ದು. ಆದರೆ ಒಂದು ರೂಲ್ಸ್ ಫ್ರೇಮ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮೊದಲಿಂದ ಕೂಡ ಒತ್ತಡ ಇತ್ತು. ಯಾಕಂದ್ರೆ ಸಾಕಷ್ಟು ಯುವಜನತೆ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲೇ ಸೋಷಿಯಲ್ ಮೀಡಿಯಾದ ಕಡೆ, ಮೊಬೈಲ್ ಕಡೆಗೆ ಗೀಳನ್ನು ಅಂಟಿಸಿಕೊಳ್ಳುವಂಥದ್ದು ಹೆಚ್ಚು ನಡೀತಾ ಇದೆ ಅನ್ನುವಂಥದ್ದು. ಹಾಗಾಗಿ ಆನ್ಲೈನ್ ಶಿಕ್ಷಣ ಅಥವಾ ಬೇರೆ ಬೇರೆ ಹಂತ ಇದ್ರೆ ಅದೆಲ್ಲವೂ ಇದ್ರೂ ಕೂಡ ಒಂದು ಆ ಏಜಿನಿಂದ ಮೇಲ್ಪಟ್ಟಂತೆ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಅವೆಲ್ಲವಕ್ಕೂ ಸಂಬಂಧಪಟ್ಟಂತ ಒಂದು ನಿಯಮವನ್ನು ರೂಪಿಸಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಯಾವ ರೂಲ್ಸ್ ಅನ್ನ ಫ್ರೇಮ್ ಮಾಡುತ್ತೆ, ಬಹುತೇಕ ಇದನ್ನ ಮೊದಲು ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಹಾಗಾಗಿ ಅಲ್ಲಿ ಬರುವಂತ ನಿಯಮವನ್ನ ಮನೆಗಳಲ್ಲಿ ಜಾರಿ ಮಾಡುವಂಥದ್ದು ಪೋಷಕರಿಗೆ ಬಿಟ್ಟಂತ ವಿಚಾರ ಆಗುತ್ತೆ. ಸಾರ್ವಜನಿಕ ಪ್ರದೇಶಗಳಿಗೂ ಕೂಡ ಇದು ಅನ್ವಯ ಆಗುವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ಸುಖೇಶ್.